ನಾವು ರೈತರು, ಕಾರ್ಮಿಕರು, ನೊಂದವರ ಪರ. ನಾವು ರೈತ ಪರ ಹೋರಾಟಗಾರರು. ಧರ್ಮ, ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ. ನಾವು ಎಲ್ಲದಕ್ಕೂ ಸಿದ್ಧ, ಎಲ್ಲದಕ್ಕೂ ಬದ್ಧ. ನಮ್ಮ ಚಾನೆಲ್ ನಿಮ್ಮ ಜೊತೆ. ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನೆಲ್ ಮೊಹಮ್ಮದ್ ಅಲಿ ಬಾಡ್ಕರ್ ಸಾರಥ್ಯದಲ್ಲಿ. ಬನ್ನಿ, ಕೈ ಜೋಡಿಸಿ. ಜೈ ಜವಾನ್, ಜೈ ಕಿಸಾನ್. ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಖಾಸಗಿ ದರ್ಬಾರ್. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಹೊಸಪೇಟ ಗ್ರಾಮ ಪಂಚಾಯಿತಿಯಲ್ಲಿ ಖಾಸಗಿ ದರ್ಬಾರ್ ನಡೆಸಲಾಗಿದೆ. ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಸನ್ಮಾನ ಸಮಾರಂಭವನ್ನ ಆಯೋಜನೆ ಮಾಡಲಾಗಿತ್ತು. ವಿದ್ಯುತ್ ಸಹಕಾರಿ ಸಂಘದ ಚುನಾಯಿತ ಪ್ರತಿನಿಧಿಗಳಿಗೆ ಗ್ರಾಮ ಸಭೆಯಲ್ಲಿ ರಾಜ್ಯಾತಿಥ್ಯ. ಗ್ರಾಮದ ಕುಂದುಕೊರತೆಗಳನ್ನು ಆಲಿಸುವಂತಹ ಸಭೆಯಲ್ಲಿ ಹಾರ, ತುರಾಯಿ, ಶಾಲು ಹಾಕಿ ಸನ್ಮಾನ ಮಾಡಿದ್ದಾರೆ. ಇದು ಗ್ರಾಮ ಪಂಚಾಯಿತಿಯ ಸಭೆಯೋ ಅಥವಾ ಫಂಕ್ಷನ್ ಹಾಲ? ಪಿಡಿಒ ಸಾಹೇಬ್ರ ಸಮ್ಮುಖದಲ್ಲೇ ಸನ್ಮಾನ ನಡೆದಿದೆ. ಏನ್ ಮಾಡ್ತಿದ್ದೀರಿ ಪಿಡಿಒ ಸಾಹೇಬ್ರೆ? ಉತ್ತರ ಕೊಡಿ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಹಿಡಕಲ್ ಜಲಾಶಯದ ಅಡಿಯಲ್ಲಿ ಬರುವ ಹೊಸಪೇಟ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 6-10-2025 ಬೆಳಗ್ಗೆ 11 ಗಂಟೆಗೆ ಗ್ರಾಮ ಸಭೆಯನ್ನ ಕರೆಯಲಾಗಿತ್ತು. ಸಭೆ ನಡೀತಾ ಇರುವಾಗಲೇ ಪಿಡಿಒ ಸಮ್ಮುಖದಲ್ಲಿ ಒಂದು ಎಡವಟ್ಟು ನಡೆದು ಹೋಗಿದೆ. ಗ್ರಾಮದ ಕುಂದು ಕೊರತೆಗಳ ಬಗ್ಗೆ ಸಭೆ ನಡೀತಾ ಇರುವಾಗಲೇ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಆಯ್ಕೆಯಾದಂತಹ ಹೊಸೂರು ಗ್ರಾಮದ ಸದಸ್ಯರು ಸಭೆಗೆ ಬಂದು ಸಭೆಯನ್ನ ಅರ್ಧಕ್ಕೆ ರದ್ದುಗೊಳಿಸಿ ಗೊಂಡಾವರ್ತನೆ ತೋರಿಸಿ ಸನ್ಮಾನ ಕಾರ್ಯಕ್ರಮವನ್ನ ಮಾಡಿಸಿಕೊಂಡಿದ್ದಾರೆ. ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಪಿಡಿಒ ಸಾಹೇಬ್ರ ಸಮ್ಮುಖದಲ್ಲೇ ಈ ಒಂದು ಕಾರ್ಯಕ್ರಮ ನಡೆದಿದೆ. ತಮ್ಮ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೀತಾ ಇದ್ರು ಕೂಡ ಸುಮ್ಮನೆ ಕಾರ್ಯಕ್ರಮವನ್ನ ನೋಡ್ತಾ ನಿಂತಿದ್ರು ಪಿಡಿಒ ಸಾಹೇಬ್ರು. ಇದು ಗ್ರಾಮ ಪಂಚಾಯಿತಿನ ಅಥವಾ ಫಂಕ್ಷನ್ ಹಾಲ ಅನ್ನೋದ್ರ ಬಗ್ಗೆ ಉತ್ತರವನ್ನ ಕೊಡಬೇಕು ಇಲ್ಲಿಯ ಪಿಡಿಒ. ಗ್ರಾಮದ ಸಮಸ್ಯೆಗಳಿಗೆ ಧ್ವನಿಯಾಗಬೇಕಾಗಿದ್ದಂತಹ ಗ್ರಾಮ ಪಂಚಾಯಿತಿಯ ಸಭೆ ಇದು. ಇಲ್ಲಿ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಚುನಾಯಿತರಾದಂತಹ ಅಭ್ಯರ್ಥಿಗಳಿಗೆ ಸನ್ಮಾನ ಸಮಾರಂಭವಾಗಿದ್ದು ವಿಪರ್ಯಾಸವೇ ಸರಿ, ಅದು ಪಿಡಿಒ ಸಮ್ಮುಖದಲ್ಲೇ. ಈ ಕೂಡಲೇ ಹುಕ್ಕೇರಿ ತಾಲೂಕಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಇಲ್ಲಿ ನಡೆದಂತಹ ಎಡವಟ್ಟಿನ ಬಗ್ಗೆ ವರದಿ ತರಿಸಿಕೊಂಡು ಸೂಕ್ತ ಕ್ರಮವನ್ನ ಜರುಗಿಸಬೇಕು. ಇಲ್ಲವಾದ್ರೆ ಇಂತಹ ಗ್ರಾಮ ಪಂಚಾಯಿತಿಗಳು ಸಭೆ ಸಮಾರಂಭದ ವೇದಿಕೆ ಆಗೋದು, ಗೊಂಡಾಗಳಿಗೆ ಅಧಿಕಾರದ ತಾಣವಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ವರದಿ ಮೊಹಮ್ಮದ್ ಅಲಿ ಬಾಡ್ಕರ್, ಹುಕ್ಕೇರಿ. ನಾವು ಕೈಗೊಂಡಿರುವಂತ ಈ ಚುನಾಯಿತ ಎಲ್ಲ ಲೇಬರ್ ಕ್ಯಾಂಪ್, ಹೊಸಪೇಟೆ, ಹಿಡಕಲ್ ಕ್ಯಾಂಪ್ ಎಲ್ಲ ಸರ್ವಸದಸ್ಯರು ನಮ್ಮ ಶ್ರೇಣಿಗಳು ಒಂದು ಅತ್ಯಂತ ಪುರುಷಾನುಪುರುಷಿನ ಚುನಾವಣೆ ಹುಕ್ಕೇರಿ ಇಡೀ ಭಾರತ ದೇಶದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿರುವಂಥ ಸಹಕಾರಿ ಸಂಘ ಯಾವುದಾದ್ರು ಇದ್ದರೆ ಅದು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘ. ಸುಮಾರು 20-25 ವರ್ಷಗಳ ಹಿಂದೆ ಆಗಿರುವಂತಹ ಒಂದು ಚುನಾವಣೆ. ತದನಂತರ ಅದು ಸ್ಥಿತ್ಯಂತರವನ್ನು ಕಾಯ್ಕೊಂಡು ಈಗ 2025 ಸೆಪ್ಟೆಂಬರ್ 28ನೇ ತಾರೀಕಿಗೆ ಆಗಿರುವಂತಹ ಒಂದು ಚುನಾವಣೆ. ಆ ಚುನಾವಣೆಯಲ್ಲಿ ನಮ್ಮದೇ ನಿಂತಾಗ ನಮ್ಮಂತವ್ರು ಅವ್ರ ಎದುರುಗಡೆ ನಿಂತರ ಮುಂದೆ ನಗ್ತಾರ. ಯಾರಿಗೆ ನಗ್ತಾರ ಅಂತಂದ್ರ ಜೋಡಿ ಏನ್ ಬರೋಬ್ಬರಿ ಆಗ್ಬಿಡೋ ಮಾರ, ಅವರಟ್ಟ ಆಳ್ ಅಂತವ್ರು, ನಮ್ಮ ಸದಾನ್ ಅಂತವ್ರು ಅಥವಾ ನಮ್ಮ ಮುನ್ನಾನ್ ಅಂತವ್ರು ಇದ್ರ ಯಾರು ಜೋಡಿ ಬರೋಬ್ಬರಿ ಅವ್ರು ಇಲ್ಲಿದ್ರ ಯಾರು ಹೋಗಿತಾರೋ ಯಾರು ಹೋಗಿರೋ ನೋಡೋಣ ಅಂತ ಹಂಗ ಅತ್ಯಂತ ಖುಷಿನ ಒಂದು ಚುನಾವಣೆ ಒಳಗ ಸ್ವಾಭಿಮಾನದೊಳಗದಿಂದ ನಮ್ಮ ಶಿಷ್ಯರು ಮತ್ತು ಅವರ ಧರ್ಮಪತ್ನಿಯವರು ಈ ಚುನಾವಣೆ ಒಳಗ ನಿಂತಿದ್ದಾರ. ನಿಂತ ನಮ್ಮ ಭಾಗಕ್ಕೆ ಅತ್ಯಂತ
ಹೆಸರನ್ನು ಸಹಿತ ಮತ್ತೊಮ್ಮೆ ಪುನಶ್ಚೇತನವನ್ನು ಪಡೆದುಕೊಂಡು ಹೆಚ್ಚಿನ ಶಕ್ತಿಯನ್ನು ಅಳವಡಿಸಿಕೊಂಡು ಈ ಸಿಕ್ಕಿರುವಂತಹ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಆದಷ್ಟು ಗ್ರಾಮೀಣ ಪ್ರದೇಶದ ಜನರಿಗೆ ತಂಗಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊತಾನ. ಆ ತಂಗಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಯಾರಿಗೆ ಬರ್ತೈತೆ ಅಂತಂದ್ರೆ ನಮ್ಗೆ ಗುರುಸಿದ್ದವರನ್ನು ಕೆಲಸ ಮಾಡ್ತಾರೆ. ಅವ್ರಿಗೆ ಬಂದ ಏನು ವಿನಂತಿ ಮಾಡ್ಕೊತಾನ ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಬಹಳಷ್ಟು ಸಮಸ್ಯೆಗಳಿಗೆ ಸ್ಪಂದಿಸಿ ರೈತರ ವಿದ್ಯುತ್ ಅನ್ನ ಪೂರೈಕೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಅವರು ರೈತರ ಮಕ್ಕಳನ್ನ ಇರೋದರಿಂದ ಸ್ವತಃ ಅವರು ಗ್ರಾಮೀಣ ಪ್ರದೇಶದೊಳಗನ ಇರೋದ್ರಿಂದ ಅತ್ಯಂತ ಹಿಂದುಳಿದ ನಾಡಿನೊಳಗನ ಇರುವುದರಿಂದ ಅಲ್ಲಿ ಆಗಿರುವಂತಹ ತೊಂದರೆಗಳು ಅವ್ರ ಗಮನಕ್ಕೆ ಬಂದಿರ್ತಾವ. ಆ ತೊಂದರೆಗಳು ಇನ್ನು ಮುಂದೆ ನಾವು ಚುನಾಯಿತ ಪ್ರತಿನಿಧಿಗಳಾದೀವಲ್ಲ, ಇನ್ನು ಮುಂದೆ ನಮ್ಮ ಭಾಗದ ಜನರಿಗೆ ಆ ತೊಂದರೆಗಳು ಬರದಂತೆ ನೋಡ್ಕೊಳ್ರಿ. ನೋಡ್ಕೋದ್ರಂತೂ ವಿಶ್ವಾಸ ಐತಿ ತಮಗ ಇನ್ನೂ ಹೆಚ್ಚಿನ ಭವಿಷ್ಯ ಮುಂದಿನ ದಿನಮಾನಗಳು ಆಗಿದಾವ. ಅದಕ್ಕೆ ಇಲೆಕ್ಷನ್ ಆಗುವವರೆಗೆ ಮಾತ್ರ ನಮ್ದು ಪೈಪೋಟಿ ಇರ್ತೀವಿ. ಯಾಕಂದ್ರೆ ಕುಸ್ತಿ ಆದ ಕಣ ಆದ ಬಳಿಕ ಅವರ ಇಬ್ಬರನ್ನ ಎಲ್ಲ ಹೆಂಗೆ ಆತ್ಮವಾಗಿರ್ತಾರಲ್ಲ, ಹಂಗ ಈ ಲೋಕದೊಳಗೂ ಸರಿ ನಮ್ಮಲ್ಲಿ ಒಂದಿಷ್ಟು ಜನ ಅವ್ರು ನಾನು ಜೋಡಿ ಬರಲಿಲ್ಲ, ಇವ್ರು ನಾನು ಜೋಡಿ ಬರಲಿಲ್ಲ, ಅವ್ರು ನನಗೆ ಹಂಗೆ ಮಾಡ್ರು ಹಿಂಗೆ ಮಾಡ್ರು ಅನ್ನುವಂಥ ಏನೋ ಅನುಭವ ಇರ್ತಿತ್ತು. ಅದನ್ನ ಏನ್ ಮಾಡೋದು ಅಂದ್ರೆ ತೆಗೆದಿಟ್ಬಿಡು. ತೆಗೆದಿಟ್ಟು ನಾವು ಅತ್ಯಂತ ಏನ್ ಮಾಡೋದು ಅಂದ್ರೆ ನಾವು ಇವತ್ತು ಚುನಾಯಿತ ಪ್ರತಿನಿಧಿಗಳಾಗಿದ್ದೀವಿ, ಆರಿಸಿ ಬಂದಿದ್ದೀವಿ, ಮುಗಿದು ಇಷ್ಟ್ರ ಮ್ಯಾಲೆ ನಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿಕೊಂಡು ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡಿಕೊಂಡು ಹೋಗಲಿ ಅನ್ನುವಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ತಮ್ಮ ಇರುವವರೆಗೂ ದಂಪತಿಗಳಿರುವವರೆಗೂ ಶುಭಾಶಯವನ್ನು ಕೋರಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ನಮ್ಮ ಪಂಚಾಯತಿಯವರ ಕರೆಗೆ ಹೋಗ್ಬಟ್ಟು ಬಂದು ನಮ್ಮ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದಕ್ಕೆ ನಮಗೆಲ್ಲರಿಗೂ ಧನ್ಯವಾದ.